ಭಗವದ್ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ನಾವು ಹೇರೂರು ಶ್ರೀ ವಿರುಪನಗೌಡ ತಾತನವರ ತೋರುಗದ್ದಿಗೆಯಲ್ಲಿ ನಾವು ಈ ಒಂದು ಚಿತ್ರೀಕರಣ ಮಾಡೋಕ್ಕೆ ಬಂದಾಗ ಆಕಸ್ಮಿಕವಾಗಿ ಏನಾಯ್ತಂದರೆ, ಈ ಗ್ರಾಮದ ವಾಸಿಗಳಾಗಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಮೈಬೂಬ್ ಸರ್ ಅವರು ಏನಾಯ್ತಂದ್ರೆ ನಮಗೆ ಈ ಕ್ಷಣದಲ್ಲಿ ಸಿಕ್ಕರು. ಸೊ ಅವರು ಭಾಳ ಒಂದು ಹೇರೂರು ವಿರುಪನಗೌಡರ ಬಗ್ಗೆ ವಿಶೇಷ ಕಾಳಜಿಯಾಗ ಭಕ್ತಿಯನ್ನು ಹೊಂದಿರತಕ್ಕಂಥವ್ರು. ಸೊ ಹೇರೂರು ವಿರುಪನಗೌಡರ ಬಗ್ಗೆ ಅವ್ರ ಹತ್ರ ನಾವೇನು ಮಾಡೋಣ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇರೂರು ವಿರುಪನಗೌಡರ ತಾತನವರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್, ನಮ್ಮ ಒಂದು ಅಭಿಪ್ರಾಯ, ನಾವು ಚಿಕ್ಕಂದಿನಿಂದಲೂ ನಾವು ಇಲ್ಲಿ ಬೆಳೆದಂಥವ್ರು. ಬಟ್ ಇಲ್ಲಿ ಈ ಒಂದು ಶ್ರೀ ವಿರುಪನಗೌಡ ತಾತರ ಬಗ್ಗೆ ನಾವು ವಿಷಯ ಬಂದಾಗ ಒಂದು ಏನೋ ಅವರಲ್ಲಿ ಒಂದು ಏನಪ್ಪ ಅಂದರೆ ಬಿಹೈಂಡ್ ದಟ್ ಲೈಕ್ ಅದೇನೋ ಒಂದು ಸೋರ್ಸ್ ಆಫ್ ಡಿವೈನ್ ಅಂತ ಹೇಳ್ತೀವಿ ನಾವು. ಅಂದರೆ ಆ ದೈವಶಕ್ತಿ ಯಾವ ರೀತಿ ಇದೆ ಅಂತಲೂ ಗೊತ್ತಿಲ್ಲ. ಬಟ್ ಅದ್ರ ಹಿಂದುಗಡೆ ನಾವು ಜ್ಞಾನದ ಒಂದು ಹರಿವಿನಲ್ಲಿ ಹೋದಾಗ ಆ ಜ್ಞಾನದ ಹರಿವು ನಮಗೆ ಎಷ್ಟು ಮಟ್ಟಿಗೆ ಕೊಡ್ತದೆ ಅಂದರೆ, ಇವತ್ತಿನ ದಿನಮಾನದಲ್ಲಿ ನನ್ನ ಗೆಳೆಯ ಧನಂಜಯ ಅಂತೇಳಿ ಬಸರಾಳು ಹುಡುಗ, ಕನಗಿರಿ ಹತ್ರ ಇರ್ತಕ್ಕಂಥ ಬಸರಾಳು, ಇವತ್ತು ಧಾರವಾಡ ಯೂನಿವರ್ಸಿಟಿಯಲ್ಲಿ ಅವರ ಮೇಲೆ ಕೆಲವೊಂದು ತತ್ವ ಪದಗಳ ಮೇಲೆ ವಿಷಯಾಧಾರಿತವಾಗಿ ಕೆಲವೊಂದು ವಿಷಯಗಳನ್ನು ತಮ್ಮ ಒಂದು ಇದರಲ್ಲಿ PhD ಪದವಿಗೆ ಸಂಬಂಧಪಟ್ಟಂತೆ ಬರಹಗಳನ್ನು ತೆಗೆದುಕೊಂಡಿದ್ದಾರೆ. ಆ ತೆಗೆದುಕೊಳ್ಬೇಕಾದ್ರೆ ಅವರು ಒಂದ್ಸರಿ ವಿಸಿಟ್ ಮಾಡಿದಂಥ ಸಮಯದಲ್ಲಿ ನಮ್ಮೂರಲ್ಲಿ, ನಾನು ಕೂಡ ಚಿಕ್ಕವನು, ಅವ್ರ ಬಗ್ಗೆ ಅಷ್ಟು ನಮಗೆ ಮಾಹಿತಿ ಇರಲಿಲ್ಲ. ಬಟ್ ಇದಕ್ಕೊಂದು ಕತೆ ಸಾರಾಂಶ ಕೂಡ ಇದೆ. ಯಾಕಂದರೆ ನಮ್ಮ ಹೇರೂರು ವಿರುಪನಗೌಡರು ಶಿಷ್ಯಂದ್ರಾಗಿದ್ದಾರೆ, ಆಮೇಲೆ ಆರಾಳು ಅಜ್ಜಂದ್ರೆ ಏನಪ್ಪ ಅಂದರೆ ಗುರುಗಳಾಗಿದ್ದಾರೆ ಅಂತಂದೇಳಿ ಒಂದು ಕತೆ ಇದೆ. ಆಮೇಲೆ ಇವರು ಗೋಲಿ ಆಡ್ತಾನೆ ಏನಪ್ಪ ಅಂದರೆ ಹಳ್ಳಿಗೂ ಹೋಗಿ ವಿಸಿಟ್ ಮಾಡಿ ತಮ್ಮ ತತ್ವ ಪದಗಳ ಮುಖಾಂತರ ಏನಪ್ಪ ಅಂದರೆ ಜ್ಞಾನದ ಭಂಡಾರವನ್ನು ಬಿತ್ತಿ ನಮ್ಮ ಜ್ಞಾನದ ಒಂದು ಏರಿನ ಒಂದು ಏನಪ್ಪ ಅಂದರೆ ಘನತೆಯನ್ನು ಎತ್ತಿರ್ತಕ್ಕಂಥ ವ್ಯಕ್ತಿಗಳವರು. ಆಮೇಲೆ ಅವರದ್ದು ಒಂದು ದೈವತ್ವ ಇವತ್ತು ಇಂದಿಗೂ ಕೂಡ ಏನಪ್ಪ ಅಂದರೆ ಚಿರಪರಿಚಿತವಾಗಿದೆ ಸುತ್ತ ಒಂದು ಗ್ರಾಮದಲ್ಲಿ. ಆಮೇಲೆ ಇವ್ರ ಬಗ್ಗೆ ನಾವು ಹೇಳಬೇಕಾದ್ರೆ ಇಂದಿನ ಒಂದು ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಫಾಸ್ಟ್ ಇದೆ ಅಂತ ಹೇಳಿದ್ರೆ, ಈಗ ನಾನು ಜಸ್ಟ್ ಇಲ್ಲೇ ಒಂದು ದೇವಸ್ಥಾನದಾಗ ಬಂದಾಗ ಜಸ್ಟ್ ನಾವು ಚಾಟ್ ಜಿ ಪಿ ಟಿ ಒಳಗಡೆ ಏನಪ್ಪ ಅಂದರೆ ಹೇರೂರು ವಿರುಪನಗೌಡ ತಾತ್ವದ ಕೆಲವೊಂದು ತತ್ವ ಪದಗಳನ್ನು ಹಾಕ್ರಿ ಅಂತ ಹೇಳಿದ್ರೆ, ಇವತ್ತು ಕೆಲವೊಂದು ಅವ್ರ ತತ್ವ ಪದಗಳು ಕೂಡ ಇವತ್ತು ನಮ್ಗೆ ಏನಪ್ಪ ಅಂದರೆ ಇವತ್ತು ಚಾಟ್ ಜಿ ಪಿ ಟಿಯಲ್ಲಿ ನಮಗೆ ಇದು ಮಾಡ್ತಾ ಇದೆ. ಅಂದರೆ ಇವತ್ತು ಮಾಡರ್ನ್ ಟೆಕ್ನಾಲಜಿ ಕೂಡ ಅಷ್ಟು ಇಂಪ್ಲಿಮೆಂಟ್ ಆಗಿದೆ ಅನ್ನೋದಕ್ಕೆ. ಅದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಇಲ್ಲಿ ನಾನು ಹೇಳ್ತೀನಿ, ಮಾನವನಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವದಿಂದ ನಡಿಬೇಕು. ಆಮೇಲೆ ಯಾವುದೇ ಒಂದು ಏನಪ್ಪ ಅಂದರೆ ದಯೆ ಇಲ್ಲದೆ ಬದುಕಿನಲ್ಲಿ ಧರ್ಮದ ಬೆಳಕು ನಾವು ಕಾಣೋದು ಅಂತ ಹೇಳ್ತಾರೆ. ಅವರು ಕೆಲವೊಂದು ಪದಗಳನ್ನು ನಾನು ಪರಿಚಯ ಕೊಡ್ತಾ ಇದ್ದೀನಿ. ಆಮೇಲೆ ಸತ್ಯವೆಂಬ ದೀಪ ಬೆಳಗಿದರೆ ಸುಳ್ಳಿನ ಕತ್ತಲೆ ಓಡಿ ಹೋಗ್ತದೆ. ಸತ್ಯವೆಂಬ ದೀಪ ಬೆಳಗಿದರೆ ಸುಳ್ಳಿನ ಕತ್ತಲೆ ಓಡಿ ಹೋಗ್ತದೆ. ನೀತಿ ಮಾರ್ಗದಲ್ಲಿ ನಡೆದರೆ ಜೀವನ ಸಾರ್ಥಕವಾಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಹಣದಿಂದ ಮನೆ ಕಟ್ಬೋದು, ಮನದಿಂದ ಸ್ನೇಹ ಕಟ್ಟಬೇಕು. ಪ್ರೀತಿ ಇಲ್ಲದ ಬದುಕಿನಲ್ಲಿ ಏನಪ್ಪ ಸುಖದ ಹೂವು ಅರಳದು ಅಂತ ಹೇಳ್ತಾರೆ. ಇಂಥ ಹಲವಾರು ಕೆಲವೊಂದು ಏನಪ್ಪ ಅಂದರೆ ನಾವು ತತ್ವ ಪದಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ಹೇರೂರು ವಿರುಪನಗೌಡರ ಬಗ್ಗೆ ನಾವು ಒಂದು ವಾಕ್ಯದಲ್ಲಿ ನಾವು ಕಂಪ್ಲೀಟ್ ಮಾಡಬೇಕಾದ್ರೆ, ಇವರೇನಪ್ಪ ಅಂದರೆ ಮಾನವನ ಒಂದು ಜೀವನದ ಸತ್ಯ ಮತ್ತು ಧರ್ಮದ ಮಹತ್ವವನ್ನು ಕೊಟ್ಟಂಥವ್ರು ಇವರು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕಾದ್ರೆ, ದುಷ್ಟತನದಿಂದ ದೂರವಿದ್ದು ಒಳ್ಳೆಯ ಮಾರ್ಗದಲ್ಲಿ ನಡೆದಂಥ ವ್ಯಕ್ತಿಗಳು ಇವರು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ, ಭಕ್ತಿ ಮತ್ತು ಸತ್ಯ ಜೀವನದ ಮೌಲ್ಯಗಳನ್ನು ತಾವು ಇದನ್ನು ಕಟ್ಟಿಕೊಂಡು ಆಮೇಲೆ ಎಲ್ಲರಿಗೂ ಏನಪ್ಪ ಅಂದರೆ ಒಳಿತನ್ನು ಬಯಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಲೂ ಕೂಡ ಹೇಳ್ಬೋದು. ಆಮೇಲೆ ಇವ್ರದ್ದು ಒಂದು ಜೀವನದ ತತ್ವ ಏನಪ್ಪ ಅಂದರೆ ಭಕ್ತಿ, ನೀತಿ ಮತ್ತು ಮಾನವ ಮೌಲ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಏನಪ್ಪ ಅಂದರೆ ಅವರಲ್ಲಿ ಇರ್ತಕ್ಕಂಥ ಒಂದು ಮಾನವೀಯ ಗುಣಗಳನ್ನು ನಮಗೆಲ್ಲರಿಗೂ ಏನಪ್ಪ ಅಂದರೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂದರೆ ನಾವು ಶ್ರೀ ವಿರುಪನಗೌಡ ತಾತರು ಅಂತ ಹೇಳ್ಬೋದು. ಅವರ ಆಶೀರ್ವಾದ ನಮ್ಮ ಇಡೀ ಒಂದು ಊರಿನ ಎಲ್ಲ ಒಂದು ಸಮೂಹಕ್ಕೆ ಮತ್ತು ಸುತ್ತಮುತ್ತಲಿನ ನಮ್ಮ ಒಂದು ಶ್ರೀ ವಿರುಪನಗೌಡ ತಾತರ ಒಂದು ಸೇವಾ ಭಕ್ತಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಏನಪ್ಪ ಅಂದರೆ ಅವರ ಆಶೀರ್ವಾದ ಸದಾ ನಮ್ಮೊಂದಿಗೆ ಇರ್ತದೆ. ಆಮೇಲೆ ನಾವೆಲ್ಲರೂ ಏನಪ್ಪ ಅಂದರೆ ಭಾತೃತ್ವ ಭಾವನೆಯಿಂದ ನಾವು ಬದುಕ್ತೀವಿ. ಇದೇ ರೀತಿ ನಮ್ಮ ಶ್ರೀ ವಿರುಪನಗೌಡ ತಾತರ ಹೆಸರು ಏನಪ್ಪ ಅಂದರೆ ಇನ್ನೂ ಸಾವಿರಾರು ವರ್ಷಗಳ ಕಾಲ ಇವರ ಒಂದು ಹೆಸರು ಚಿರಪರಿಚಿತವಾಗ್ತದೆ. ಆಮೇಲೆ ಇನ್ನೂ ಆಯಾ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಏನಪ್ಪ ಅಂದರೆ ಈ ಒಂದು ವಿಶ್ವವಿದ್ಯಾಲಯಗಳಲ್ಲಾಗಿರ್ಬೋದು, ಆಮೇಲೆ ಇನ್ನೂ ಹೆಚ್ಚಿನ ಕೆಲವೊಂದು ವಿಷಯಗಳನ್ನು ನಾವು ನೋಡಿದಾಗ ಸಂತರಲ್ಲೂ ಕೂಡ ಸೂಫಿ ಸಂತರು ಅಂತ ಬರ್ತಾರೆ. ಆ ಸೂಫಿ ಸಂತರಲ್ಲೂ ಕೂಡ ಏನಪ್ಪ ಅಂದರೆ ನಮ್ಮ ಹೇರೂರಿನ ಒಂದು ಶ್ರೀ ವಿರುಪನಗೌಡ ತಾತರು ಕೂಡ ಏನಪ್ಪ ಅಂದರೆ ಇವರು ಕೂಡ ಸೂಫಿ ಸಂತರಲ್ಲಿ ಸಮಾನರು ಅನ್ನೋ ಒಂದು ಮಟ್ಟಿಗೆ ಏನಪ್ಪ ಅಂದರೆ ಕೆಲಸ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ಅದರ ಬಗ್ಗೆ ಒಂದು ಸ್ವಲ್ಪ ಸಂಶೋಧನೆ ಮಾಡ್ತಾ ಇದೆ. ಆ ಸಂಶೋಧನೆ ಪರಿಪೂರ್ಣವಾದಂಥ ರೀತಿಯಲ್ಲಿ ಅದು ಎತ್ತಬೇಕಂದ್ರೆ, ಆಮೇಲೆ ನಮ್ಮೂರಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹನುಮಂತಪ್ಪ ತಳವಾರ ಅಂತೇಳಿ, ಇವರು ಕೂಡ ಕೆಲವೊಂದು ಇಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ಕೆಲವೊಂದು ವೀರಗಲ್ಲುಗಳನ್ನು ಸಂಶೋಧನೆ ಮಾಡಿದಂಥ ಸಮಯದಲ್ಲಿ ನಮ್ಮ ಒಂದು ವಿರುಪನಗೌಡ ತಾತರ ಬಗ್ಗೆ ಕೂಡ ಏನಪ್ಪ ಅಂದರೆ ಕೆಲವೊಂದು
ಕೆಲವೊಂದು ವಿಷಯಗಳು ಅವ್ರಿಗೂ ಕೂಡ ಸಿಕ್ಕಿದೆ. ಅವರು ಕೂಡ ಏನಪ್ಪ ಅಂದರೆ PhD ಪದವಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಈಗ ಪ್ರೆಸೆಂಟ್ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ ಏನಪ್ಪ ಅಂದರೆ ಕನ್ನಡ ಶಿಕ್ಷಕ ಲೆಕ್ಚರಾಗಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಜ್ಞಾನದ ಭಂಡಾರ ನಮ್ಮ ಹೇರೂರು ಅಂತ ಹೇಳ್ತಾ ಇಲ್ಲಿಗೆ ನನಗೆ ಒಂದು 4 ಮಾತಾಡಲಿಕ್ಕೆ ಆ ಒಂದು ಅಜ್ಜನ ಆಸ್ಥಾನದಲ್ಲಿ ನನಗೆ ಸಿಕ್ಕಿದೆಯಲ್ಲ, ಅವರ ಆಶೀರ್ವಾದ ನಮ್ಮೆಲ್ಲರಿಗೂ, ನಮ್ಮ ಅಣ್ಣ ತಮ್ಮಂದ್ರಿಗೂ, ನಮ್ಮ ಕುಟುಂಬದವ್ರಿಗೂ, ಆಮೇಲೆ ನಮ್ಮ ಊರಿನ ಎಲ್ಲ ಸಮೂಹಕ್ಕೆ ಇರಲಿ ಅಂತ ಹೇಳ್ತಾ, ನಮಗೂ ಕೂಡ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಮಾಧ್ಯಮದವ್ರಿಗೂ ಕೂಡ ಏನಪ್ಪ ಅಂದರೆ ನನ್ನ ಮನದಾಳ ಪೂರ್ವಕವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅವ್ರ ಬಗ್ಗೆ ಅವೇರ್ನೆಸ್ ತೊಗೊಂಡಿದ್ರಲ್ಲ, ದಟ್ ಈಸ್ ಅ ಗ್ರೇಟ್ನೆಸ್. ಆ್ಯಂಡ್ ಅಣ್ಣ ಕೂಡ ಭಾಳ ಸ್ಪಷ್ಟವಾಗಿ ಅವ್ರ ಬಗ್ಗೆ ಮಾಹಿತಿ ಕೊಟ್ಟರು. ಆಮೇಲೆ ಅವರಲ್ಲೂ ಕೂಡ ಆಳವಾದ ಜ್ಞಾನ ಇದೆ. ಆ ಒಂದು ಜ್ಞಾನ ನಮ್ಮ ಊರಿನ ಬಗ್ಗೆ ಅವರು ಚಿರಪರಿಚಿತ ಹೊರಗಡೆ ಕೊಡ್ತಾ ಇದ್ದಾರೆ ಅಂದರೆ ಆ ಅಣ್ಣನಿಗೂ ಕೂಡ ಏನಪ್ಪ ಅಂದರೆ ನಾವು ಮನಸ್ಪೂರ್ವಕವಾಗಿ ಅವರಿಗೆ ನಾನು ನಮಸ್ಕರಿಸ್ತೀನಿ. ಅಣ್ಣ ತುಂಬ ನಮಸ್ಕಾರ ನಿಮಗೆ. ಯಾಕಂದರೆ ಜ್ಞಾನ ಯಾವತ್ತು ಇದು ಒಂದು ಹರಿಯೋ ನದಿ ಥರ. ಯಾಕೆಂದರೆ ಇವತ್ತು ವರ್ತಿ ನೀರು ಬೇರೆ, ಹರಿಯೋ ನದಿ ಬೇರೆ. ಆ ಹರಿಯೋ ನದಿಯ ಸ್ಥಾನದಲ್ಲಿ ನಮ್ಮ ವಿರುಪನಗೌಡ ತಾತರು ಇದ್ದಾರೆ ಅಂದರೆ ಅದು ನಮಗೆಲ್ಲರಿಗೂ ಒಂದು ಚಿರಪರಿಚಿತ, ಅವರ ಆಶೀರ್ವಾದ ಸದಾ ಇದೆ ಅಂತ ಹೇಳಿ ನನಗೆ ಒಂದು ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಧನ್ಯವಾದ. ಭಗವದ್ಭಕ್ತರೇ, ವಿರುಪಣ್ಣ ತಾತನವರು ಎಷ್ಟು ಒಂದು ಪ್ರಭಾವಿಗಳನ್ನೋದಕ್ಕೆ ಜಾತಿ, ಮತ, ಪಂಥ, ಧರ್ಮ ಯಾವುದಿಲ್ಲಾರ್ದಾಗೆ ಒಬ್ಬ ಮುಸ್ಲಿಂ ಸಮುದಾಯದರ್ತಕ್ಕಂಥ ಒಬ್ಬ ವ್ಯಕ್ತಿ ಎಷ್ಟು ಅಭಿಮಾನದಿಂದ ಅವರನ್ನು ಅಂದರೆ ಅಪ್ಪಿಕೊಂಡಿದ್ದಾರೆ. ಯಾಕೆ ವಿರುಪಣ್ಣ ತಾತನವರು ಇಷ್ಟು ದಿನಗಳಾದರೂ ನಿತ್ಯ ಪೂಜೆಗೆ ಇಟ್ಟಿದ್ದಾರೆ ಅಂತಂದರೆ ಬಿಕಾಸ್ ಆಫ್ ಈ ಒಂದು ರೀಸನ್ನಿಂದ. ಬೇರೆ ಸಮುದಾಯದಲ್ಲಿ ಅಂದರೆ ನಮ್ಮಲ್ಲಿ ಯಾವುದೂ ಸಮುದಾಯ ಇಲ್ಲ, ಆದರೂ ಇತ್ತೀಚಿನ ಕಾಲಗಳಲ್ಲಿ ಇರ್ತಕ್ಕಂಥ ಕೆಲವು ಅವಘಡಗಳನ್ನು ನೋಡಿದರೆ ಸೊ ಎಷ್ಟು ಒಂದು ಅಂದರೆ ನಾವೆಲ್ಲರೂ ಅಣ್ಣ ತಮ್ಮ ರೀತಿಯಲ್ಲಿ ಇದ್ದೀವಿ ಅಂತಕ್ಕಂಥಕ್ಕೆ ಸಾಕ್ಷಿ. ಹಾಗೂ ಇಲ್ಲಿ ಧರ್ಮದ ಒಂದು ಭಕ್ತಿಯಲ್ಲಿ ಯಾವುದೂ ಜಾತಿ, ಧರ್ಮ, ಮತ ಭೇದ ಭಾವ ಇಲ್ಲ ಅನ್ನೋದಕ್ಕೆ ಭಕ್ತಿನೇ ಮೂಲ ಅನ್ನೋ ಕಾರಣ ಏನಂತಂದರೆ ನಮಗೆ ಬೆಹಬೂಬ್ ಸರ್ ಅವರ ಮಾತಿಂದ ಗೊತ್ತಾಗಿರ್ತದೆ. ಸೊ ಇಲ್ಲಿವರೆಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ನೀವು ಮಾಡ್ತಕ್ಕಂಥ ಸೇವೆ ಅನುಪಮವಾದದ್ದು. ಯಾಕಂದರೆ ನಾವು ಆಧುನಿಕ ಮಾಧ್ಯಮಗಳಿಗೆ ನಮ್ಮ ಜ್ಞಾನ ಶಿಸ್ತುಗಳನ್ನು, ತತ್ವಪದಕಾರರನ್ನು, ಅನುಭವಿಗಳನ್ನು ಒಪ್ಪಿಸದೇ ಇದ್ದರೆ ಭಾಳಷ್ಟು ನಾವು ಕಳ್ಕೊಳ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ವಿರುಪನಗೌಡರಂಥ ಒಬ್ಬ ಜ್ಞಾನಿಯನ್ನು ನೀವು ಈ ಸಂದರ್ಶನ ಮಾಡುವಂಥದ್ದು ದೊಡ್ಡ ಕೆಲಸ ಮಾಡಿದ್ದೀರಿ. ನಾವು ಅತ್ಯಂತ ಬರಗಾಲದ ಪ್ರದೇಶದ ಜನರಾಗಿದ್ವಿ. ಮಾನ್ವಿ ತಾಲೂಕಿನ ಚಿಲಕರಾಗಿರುವಂಥ ಊರಿನಿಂದ ಜನಿಸಿದ್ವಿ. ನಮ್ಮ ಮನೆ ಗುರುಗಳಾಗಿರ್ತಕ್ಕಂಥ ವಿರೂಪಾಕ್ಷ ತಾತನವರನ್ನು, ಹಿರೇಮಠ ವಿರೂಪಾಕ್ಷ ತಾತನವರು ನಮ್ಮೂರಿಗೆ ಬರ್ತಿದ್ದರು. ಬಂದು ಮಾಸ್ತರ ನೀ ಭಾಳ ಶಾಣಿದ್ದು, ನಮ್ಮಪ್ಪಗೆ ಭಾಳ ಶಾಣಿದಿದ್ದು, ನಮ್ಮ ಹಿರೂರು ಗೌಡರು ನಿನಗೆಲ್ಲ ಅನುಕೂಲ ಒದಗಿಸ್ಕೊಡ್ತಾರೆ ಬಾ ಅಂತ ಕರೆದ್ರು. ನಮ್ಮ ತಂದೆಯವರು ಮತ್ತು ಭಾಳ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಬಂದ್ವಿ ಈ ಊರಿಗೆ. ನಿಜವಾಗಿಯೂ ಈ ಊರು ಒಂದು ದೊಡ್ಡ ಸುಸಂಸ್ಕೃತ ಊರಿದು. ಹಿರೇಬಂಪಣ್ಣ ತಾತನ ಅನ್ನುವಂಥವ್ರು ಮತ್ತು ಚಕೋಟಿ ಬಸಣ್ಣ ಯಜಮಾನರು, ಚಕೋಟಿ ಮುದುಕಪ್ಪನವರು, ದಾನಗೌಡ ತಾತನಂಥವ್ರು, ಸಣ್ಣಗೌಡ ತಾತನವರು, ಇವರೆಲ್ಲರೂ ನಮಗೆ ಭಾಳ ಮನೆಯ ಮಗನಂತೆ ನಮ್ಮ ತಂದೆಯವ್ರನ್ನ ನಡೆಸ್ಕೊಂಡ್ರು. ಅಷ್ಟೇ ಅಲ್ಲದೆ ನಮ್ಮ ತಂದೆಯಲ್ಲಿರ್ತಕ್ಕಂಥ ಜ್ಞಾನವನ್ನು ನೋಡಿ ಮಾಸ್ತರ ನೀನು ಇದಕ್ಕೊಂದು ಏನಾದರೂ ಬರಿಬೇಕು ಅಂತೇಳಿ ತಮ್ಮ ಮಕ್ಕಳನ್ನು ಶಾಲೆಗೆ ಹಾಕಿ ನಮಗೆ ಶಾಲೆ ಕಲ್ಸೋಕ್ಕೆ ಅವಕಾಶ ಕೊಟ್ಟರು. ಖಾಸಗಿ ಶಾಲೆಯನ್ನು ಮಾಡಿಕೊಟ್ರು. ಈ ಶಾಣ್ಗೌಡ ZB ಶಾಣ್ಗೌಡರು ನಮ್ಮ ಸ್ನೇಹಿತರು. ನಿಜವಾಗಿಯೂ ಅವ್ರ ಮನೆಯಲ್ಲಿ ಸರಸ್ವತಿ ಅಮ್ಮನವರು, ಅವ್ರ ತಾಯಿ, ನಮಗೂ ಶಾಣ್ಗೌಡಿಗೂ ಪಕ್ಕದಾಗ ಕುಂದಿರಿಸಿ ಊಟ ಹಾಕುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದರು. ಹಿರೇಪಂಬಳತಾತವ್ರ ಮನೆಗೂ ಕೂಡ ನಾನು ಒಬ್ಬ ಮನೆಯ ಸದಸ್ಯನಾಗಿ ಮಾರ್ಪಾಟಾದೆ. ಜೊತೆಗೆ ನನ್ನ ಅಷ್ಟೇ ಪ್ರೀತಿಯಿಂದ ಅವರು ನಡೆಸಿಕೊಂಡ್ರು. ಆ ಪ್ರೀತಿಯೇ ನನ್ನ ಹುಡುಕಾಟಕ್ಕೆ ಕಾರಣ ಆಯಿತು. ವಿರುಪನಗೌಡರನ್ನ ಹುಡುಕೋದಕ್ಕೆ ಅವ್ರ ಪ್ರೀತಿ ಮೂಲದ್ರವ್ಯ ಅನ್ನುವಂಥದ್ದು. ಮತ್ತು ಅವ್ರಿಗೆ ನಾನು ಚಿರಋಣಿಯಾಗಿದ್ದೇನೆ, ಅವ್ರ ಮನೆತನಕ್ಕೆ ಚಿರಋಣಿಯಾಗಿದ್ದೇನೆ. ಹೀಗೆ ನನ್ನ ಪ್ರಯಾಣ ಅವತ್ತು ತತ್ವಪದಕಾರರ ಜರ್ನಿ ಇವತ್ತು ನಾನು ಸಾಹಿತ್ಯ ಅಕಾಡೆಮಿ ಮೆಂಬರ್ ಆಗೋದಕ್ಕೆ, ಕನಕ ಅಧ್ಯಯನ ಕೇಂದ್ರದಲ್ಲಿ ಸಲಹೆಗಾರ ಆಗೋದಕ್ಕೆ ಕಾರಣ ಆಯಿತು. ಮುಂದೆ ನಾನು ವಡ್ಕೆಪ್ ತಾತನವರ ಜೀವನ ಚರಿತ್ರೆಯನ್ನು ಕಟ್ಟಿಕೊಟ್ಟೆ. 108 ನಾಯಿ ಬೊಗಳಿದರೇನಂತೇಳಿ ಅದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ನನಗೆ ಅದು ತಂದುಕೊಡಿತು. ಇಲ್ಲಿ ವಡ್ಕೆಪ್ ತಾತ ಮತ್ತು ವಿರುಪನಗೌಡ ತಾತ ಇದೇ ಪಕ್ಕದ ಹಳ್ಳಿಯಲ್ಲಿ ವಡಿಕೆಯಲ್ಲಿ, ಅಂದರೆ ನವಲಿ ಮತ್ತು ಕನಗಿರಿ ಏರಿಯಾದಲ್ಲಿ ಬರುವಂಥ ವಡಿಕೆಯಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯ. ಆತ ಅಲ್ಲಿ ಇಡೀ ಅಖಂಡ ರಾಯಚೂರು ಜಿಲ್ಲಾ, ಆಂಧ್ರ ಪ್ರದೇಶಕ್ಕೆ ಕೂಡ ಆತನ ಹಾಡುಗಳನ್ನು ಹಾಡ್ತಾರೆ. ಅವ್ರ ಹಾಡುಗಳನ್ನು ಹುಡುಕಕ್ಕೆ ಹೋದಾಗ ವಿರುಪನಗೌಡರ ಪದಗಳನ್ನು ಆ ಬೆಂಡೆಗಂಬಳಿ, ಯಾದಗಿರಿ ಜಿಲ್ಲಾ, ಕಲಬುರಗಿ ಜಿಲ್ಲಾ, ಚಿಂಚೋಳಿ, ಜೊತೆಗೆ ಆಂಧ್ರ ಪ್ರದೇಶದ ಆ ಏರಿಯಾಗಳಲ್ಲೂ ಕೂಡ ಇವ್ರ ಹಾಡುಗಳನ್ನು ಕೇಳಿ ನಾನು ಪುಳಕಿತ ಆದೆ. ಇಲ್ಲ, ನಾನು ಏನಾದರೂ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿದಾಗ ತಿಳುವಳಿಕೆ ಬಯಲು ಅನ್ನುವಂಥ ಒಂದು ಕೃತಿಯನ್ನು ಕೂಡ ನಾನು ವಿರುಪನಗೌಡರ ಬಗ್ಗೆ ಬರೆದಿದ್ದೀನಿ. ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರಕಟ ಮಾಡಿರ್ತಕ್ಕಂಥ ಕೃತಿ ಇದೆ. ಹೀಗೆ ನನ್ನ ಜರ್ನಿಗೆ ಕಾರಣೀಭೂತರಾದಂಥ ಹೇರೂರು ಗೌಡರಿಗೆ ನಾನು ಎಷ್ಟೇ ಸಿಟ್ಟಿನಿಂದ ಬೈದರೂ ಸಹಿತವಾಗಿ ನಾನು ಅವ್ರ ಮನೆಯ ಸದಸ್ಯನಾಗಿರೋದ್ರಿಂದ ಒಳಗೆ ಪ್ರೀತಿ ಇದೆ, ಹೊರಗೆ ಇನ್ನೂ ಬದಲಾವಣೆ ಆಗಲಿ ಅನ್ನುವಂಥ ಒಂದು ಆಶಯದಿಂದ ನಾನು ಅಂಥ ಮಾತುಗಳನ್ನು ಆಡಿದ್ದೇನೆ ವಿನಃ ಮೂಲತಃ ನನ್ನ ಅಂಥದ್ದೆಲ್ಲ. ನಾನು ವಿಶೇಷವಾಗಿ ನಮ್ಮ ಶರಣಗೌಡನ
ಮತ್ತು ನಮ್ಮ ಮಾಲಿ ಪಾಟೀಲ್ ವಿರೂಪಾಕ್ಷಗೌಡನ್ನ ಇಬ್ಬರನ್ನೂ ಭಾಳ ಪ್ರೀತಿಯಿಂದ ಅನಿಸ್ತು. ಯಾಕಂದ್ರೆ ನಾವು ಬಾಲ್ಯ ಸ್ನೇಹಿತರು, ಜೊತೆಗೆ ಓಡಾಡಿದವರು. ಹುಚ್ಚಪ್ಪಣ್ಣ ಶಿವನಗೌಡ ನಮಗೆ ಮಾರ್ಗದರ್ಶಕರಾಗಿದ್ದಂಥವ್ರು. ವಕೀಲ್ ಸಾಬ್ರ ಮುಂದೆ ಈ ಕೃತಿಯನ್ನು ಅಂದರೆ ಮಲ್ಲಿಕಾರ್ಜುನ ಗೌಡರು ಮೊನ್ನೆ ತೀರ್ಕೊಂಡ್ರವರು. ಅವ್ರು ಇದ್ದಿದ್ರೆ ಇನ್ನೂ ಭಾಳ ಅನುಕೂಲ ಆಗ್ತಿತ್ತು, ಹೋದ್ರವರು. ಆದರೂ ಕೂಡ ಅವರ ಒಂದು ತಿಳುವಳಿಕೆ ಅನ್ನುವಂಥದ್ದು ನಮ್ಮ ಮೇಲೆ ಭಾಳ ದೊಡ್ಡ ಕೆಲಸ ಮಾಡಿದೆ ಅಂತ ಆಶಿಸ್ತಾ ಇವರೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತೊಂದು ಸಾರಿ ನಿಮ್ಮ ಟಿ ವಿಗೆ ಸಬ್ಸ್ಕ್ರೈಬ್ ಆಗಲು ಜನರನ್ನು ಕೂಡ ನಾನು ಬೇಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕ್ರಿಯೆ ಮುಂದುವರಿಲಿ ಅಂತ ಆಶಿಸ್ತೀನಿ. ನಮಸ್ಕಾರ. ಅದೇ ರೀತಿಯಾಗಿ ಈ ಒಂದು ಗ್ರಾಮಕ್ಕೆ ಬಂದು ವಿರೂಪಣ್ಣ ತಾತನವ್ರ ಬಗ್ಗೆ ನಾನು ಚಿತ್ರೀಕರಣ ಮಾಡ್ತಂದಾಗ ನಮ್ಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಈ ಹೇರೋರನ್ನ ನಮ್ಮ ಶರಣೇಗೌಡರಾಗಿರ್ಬೋದು, ಶರಣೇಗೌಡರು ಪೊಲೀಸ್ ಪಾಟೀಲ್ ಆಗಿರ್ಬೋದು, ಅವ್ರ ವಂಶಸ್ಥರಾಗಿರ್ಬೋದು, ಎಲ್ಲರಿಗೂ ನಾನು ಏನು ಮಾಡ್ತಂದರೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ನಾನು ವಿಡಿಯೋ ಮಾಡ್ತೀನಿ ಅಂದಾಗ ಭಾಳ ಅಭಿಮಾನದಿಂದ ಅವರೇ ನನಗೆ ಫೋನ್ ಮಾಡಿ ಚಿಲ್ಕರಾಗಿ ಸರ್ ಅವರು ನಂಬರ್ ಕೊಟ್ಟು ಅವ್ರ ತಂದೆಯವ್ರು ಬರ್ತಕ್ಕ ಪುಸ್ತಕದ ಮಾಹಿತಿ ಕೊಟ್ಟು ಇವತ್ತು ನಾವು ಇಲ್ಲಿ ನಿಂತು ಚಿತ್ರೀಕರಣ ಮಾಡೋಕ್ಕೆ ಮೂಲ ಕಾರಣ ಏನಂತಂದರೆ ಈ ಗ್ರಾಮದ ಈ ಶರಣೇಗೌಡರು ವಂಶಸ್ಥರು ಎಲ್ಲರಿಗೂ ನಾನು ತುಂಬ ಹೃದಯ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.